ಹಂಗಾಗಿ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದ್ದು ಸ್ವಲ್ಪ ಜನ ಎಲ್ಲರೂ ಕೂಡ ರೈತರು ಕೂಡ ಬಿತ್ತನೆಯನ್ನ ಮಾಡ್ಬಿಟ್ಟಿದ್ದಾರೆ. ಅಲ್ಪ ಪ್ರಮಾಣದಲ್ಲಿ ಬಿತ್ತನೆ ಮಾಡಿದ್ರು ಕೂಡ ಇನ್ನೂ ಸುಮಾರು ಜನ ಬಿತ್ತನೆ ಮಾಡಿಲ್ಲ, ಮಾಡೋಕ್ಕೆ ಮಳೆನೇ ಆಗಿಲ್ಲ. ಮಳೆ ಆಗದೇ ಇರುವ ಕಾರಣ ಈಗ ತುಂಬ ಬೆಳೆಗಳು ನಷ್ಟವಾಗಿವೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೆಳೆ ನಷ್ಟ ಸಮೀಕ್ಷೆ ಮಾಡಿ ಮತ್ತು ಬೆಳೆ ನಷ್ಟ ಪರಿಹಾರ ತುಂಬಿಕೊಡ್ಬೇಕು. ಮತ್ತು ಪೂರ್ವ ಮುಂಗಾರು ಮಳೆಯಾಗದ ಕಾರಣ ದನ, ಕರು, ಮೇಕೆಗಳಿಗೆ ಇನ್ನೂ ಮುಂತಾದ ಪ್ರಾಣಿಗಳಿಗೆ ಮೇವಿನ ಕೊರತೆ ತುಂಬ ಎದುರಾಗಿದೆ. ಆದರೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಇದುವರೆಗೆ ಟ್ರಾನ್ಸ್ಪೋರ್ಟ್ ಸಮಿತಿ ರಚನೆ ಮಾಡಿಲ್ಲ. ಇನ್ನು ಮುಂದೆ ಆದರೂ ಟ್ರಾನ್ಸ್ಪೋರ್ಟ್ ಸಮಿತಿ ರಚನೆ ಮಾಡಿ ಆದಷ್ಟು ಬೇಗ ತಾಲೂಕಿನ ಜಾನುವಾರುಗಳಿಗೆ ಮೇವು ಒದಗಿಸುವ ಕಾರ್ಯಕ್ಕೆ ಮುಂದಾಗಬೇಕು. ಇಲ್ಲವಾದಲ್ಲಿ ಮುಂದೆ ಇದರ ಬಗ್ಗೆ ತಾಲೂಕಿನ ಜನತೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಮತ್ತೆ ನಮ್ಮ ತಾಲೂಕನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು. ಈಗಾಗಲೇ ಮೊದಲು ಕೋವಿಡ್ ಬರೋದಕ್ಕೆ ಮುಂಚೆ ಎಲ್ಲ ರೈತ ಮಕ್ಕಳು, ಯುವಕರು ಮೈಸೂರು, ಬೆಂಗಳೂರು ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಯಾವಾಗ ಒಂದ್ಸರಿ ಕೆರೆಗೆ ನೀರು ಗೊತ್ತೋ ಆ ಸಮಯದಲ್ಲಿ ಎಲ್ಲರೂ ಕೂಡ ಮೈಸೂರು, ಬೆಂಗಳೂರು ಎಲ್ಲನೂ ತರಲು ಹಳ್ಳಿಗಳಿಗೆ ಬಂದು ವ್ಯವಸಾಯದಲ್ಲಿ ತೊಡಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಕುಸಿತ ಆಗಿ ನೀರಿನ ಸಮಸ್ಯೆ ಆಗಿ ಪುನಃ ಕೂಡ ನಮ್ಮ ರೈತ ಮಕ್ಕಳೆಲ್ಲ ಕೂಡ ಪುನಃ ಬೇರೆ ಕಡೆ ಹೋಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಈಗಲೂ ಕೂಡ ಬಂದಿದೆ. ಆದ್ದರಿಂದ ಇನ್ನು ಮುಂದೆ ಆದರೂ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸಕ್ಕೆ ಮುಂದುವರಿಸಬೇಕು ಅಂತ ಈ ಮೂಲಕ ಒತ್ತಾಯ ಇದೆ. ರೈತರನ್ನ ಒಕ್ಕಲೆಬ್ಸೋ ಕೆಲಸ ಮಾಡ್ದೇನೆ ಅವ್ರ ಜೀವನಾಧಾರ ಮಾಡ್ಕೊಂಡು ಹೋಗೋರು ಮುಂದೆ ಸರ್ಕಾರ ಈ ಥರ ಕ್ರಮಗಳನ್ನ ಕೈಗೊಳ್ಳಬಾರ್ದು. ಯಾಕಂದ್ರೆ ಈಗಲೇ ಕೂಡ ಗಣಿಗಾರಿಕೆ ಬಂದ್ಬಿಟ್ಟು ನಮ್ಮ 3 ಹಳ್ಳಿಗಳಲ್ಲಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಲ್ಲು ಗಣಿಗಾರಿಕೆ ಹೆಂಗಾಗಿದೆ ಅಂದರೆ ತುಂಬ ಯಥೇಚ್ಛವಾಗಿ ಇವತ್ತು ನಮಗೆ ಧೂಳಿನ ಅಭಾವ ತುಂಬ ಕಾಡ್ತಾ ಇದೆ ಅಲ್ಲಿ. ಯಾಕಂದರೆ ಎಷ್ಟೋ ಮಕ್ಕಳಿಗೆ ಕೆಮ್ಮು ಇದೆಲ್ಲ ಶುರುವಾಗಿ ಮಕ್ಕಳನ್ನ ರಸ್ತೆಯಲ್ಲಿ ತಿರುಗಾಡೋಕ್ಕೆ ತುಂಬ ಕಷ್ಟ ಆಗೋಂಥ ಪರಿಸ್ಥಿತಿಯಲ್ಲಿ ಎದುರಾಗಿದೆ. ಇದನ್ನೇ ತಡ್ಕೊಳಕ್ಕಾದಂಥ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಗಣಿಗಾರಿಕೆ ಹೆಚ್ಚಾಗ್ತಿರೋದು ನಮಗೊಂದು ಆತಂಕಕರವಾದ ಸುದ್ದಿಯಾಗಿದೆ. ಇದನ್ನು ತಕ್ಷಣದಲ್ಲೇ ಕೈ ಬಿಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಗುಂಡ್ಲುಪೇಟೆಯ ಯುವಕರು ಮತ್ತು ಜನತೆಗೆ ಹೇಳೋದೇನೆಂದರೆ, ಇಂಥ ಗಣಿಗಾರಿಕೆಗಳಿಗೆ ಯಾವುದೇ ಕಾರಣಕ್ಕೂ ಎಲ್ಲೇ ಆದರೂ ಕೂಡ ತಾಲೂಕಲ್ಲಿ ಅವಕಾಶ ಕೊಡಬೇಡಿ. ತಮ್ಮ ವ್ಯವಸಾಯ ಮಾಡೋ ಜಮೀನುಗಳನ್ನ ಉಳಿಸ್ಕೊಳ್ಳಿ. ಮತ್ತು ನಮ್ಮ ಬಡಗುಪುರ ನಾಗೇನವರ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಯುವ ಘಟಕದ ಸಂಚಾಲಕರಾದ ಯಶವಂತರವರ ನೇತೃತ್ವದಲ್ಲಿ ಯುವ ಘಟಕನ ಮುಂದೆ ಕಟ್ಟೋಣ. ತಾಲೂಕಿನ ಎಲ್ಲ ಯುವಕರು ಕೂಡ ಬನ್ನಿ, ಸಂಘಟನೆಗೆ ಸೇರ್ಪಡೆಯಾಗಿ ನಂಬರ್ನ ಇಲ್ಲಿ ಕೊಡ್ತಾ ಇದ್ದೇನೆ, 8747829011 ರಘುಜಿ. ದಯವಿಟ್ಟು ನಾವು ಕಾರ್ಯದರ್ಶಿ, ಯುವ ಘಟಕದ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಎಲ್ಲ ಯುವಕರು ಮುಂದೆ ಬಂದ ನಮ್ಮ ತಾಲೂಕು ಆಡಳಿತ ಹೇಗಿದೆ ನಮ್ಗೆ ಒಂದು ಉದಾಹರಣೆ ಇದೆ. ಏನಪ್ಪ ಅಂದರೆ ನಮ್ಮ ಗುಂಡ್ಲುಪೇಟೆ ಪಕ್ಕದಲ್ಲಿರ್ತಕ್ಕಂಥ ಮಲ್ಲೇಪುರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು 1 ವಾರಗಳ ಕಾಲ ಬಿಸಿ ಊಟದ ವ್ಯವಸ್ಥೆಯನ್ನೇ ಮಾಡಿಲ್ಲ. ಕಾರಣ ಏನಪ್ಪ ಅಂದರೆ ಅಡುಗೆ ಮಾಡೋಕ್ಕೆ ನೀರಿಲ್ಲ ಅನ್ನೋ ಒಂದು ನೆಪ ಹುಡುಕಿದ್ದಾರೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ನಲ್ಲಿ ವ್ಯವಸ್ಥೆಯನ್ನು ಪೈಪ್ಲೈನ್ ಮಾಡಬೇಕು, ಹಾಗೆ ಹೀಗೆ ಅಂತ ಬರೀ ಸಭೆಗಳನ್ನು ಹೇಳ್ಕೊಂಡು ನಮ್ಮ ಗಮನಕ್ಕೆ ಬಂದಿಂದ ನಿನ್ನೆಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಮಾಡಿದಾರೋ ಮಾಡೋದು ವಿಚಾರ ಗೊತ್ತಿಲ್ಲ. ಇದನ್ನ ಯಾವ ರೀತಿ ಅಕ್ಷರ ದಾಸೋಹ ಸಂಸ್ಥೆ ಇದನ್ನ ವರದಿ ಪಡ್ಕೊತಾ ಇದೆ ಅನ್ನೋದು ನಮಗೆ ಒಂದು ಕುತೂಹಲಕರವಾದ ಘಟನೆ ಆಗಿದೆ. ಇನ್ನು ಮುಂದೆ ಆದರೂ ಗ್ರಾಮ ಪಂಚಾಯಿತಿಯವರು ಇದ್ರ ಬಗ್ಗೆ ಗಮನ ವಹಿಸಿ ಮುಂದೆ ಆದರೂ ಇಂಥ ಪ್ರಕರಣಗಳು ನಡೆಯದ ರೀತಿ ಶಿಕ್ಷಣ ಇಲಾಖೆ ಕ್ರಮ ವಹಿಸಬೇಕು. ಮತ್ತು 25ರಿಂದ 29ರವರೆಗೆ ಕಬಿನಿ ನೀರಾವರಿ ಸರಬರಾಜು ನಿಲ್ಲಿಸ್ಬಿಟ್ಟು ಅಂಥ ಸಮಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕುಡಿಯೋ ನೀರು ಕೊಡೋದಕ್ಕೆ ತುಂಬ ಸಮಸ್ಯೆ ಇದೆ. ಇನ್ನು ಮುಂದೆ ಆದರೂ ಕುಡಿಯೋ ನೀರಿನ ಸಮಸ್ಯೆ ಆಗದಿರಲಿ ಅಂತ ಈ ಮುಖ್ಯ ಒತ್ತಾಯವನ್ನು ಹೇಳ್ತಾರೆ. ಅಮೌಂಟ್ ಕೂಡ ನಿಧಾನಗತಿಯಲ್ಲಿ ಕೆಲಸ ನಡೀತದೆ. ದಯವಿಟ್ಟು ನಮ್ಮ ಸರ್ಕಾರ ನಮ್ಮ ಸಹಜದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಆದಷ್ಟು ಬೇಗ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಮಾಡಬೇಕು. ಯಾಕಂತಂದ್ರೆ ಈ ವ್ಯವಸಾಯ ಅನ್ನೋದು ನಮ್ಮ ಕಡೆ ಹೆಚ್ಚಿನ ಯುವಕರು ನಮ್ಮ ತಾಲೂಕಲ್ಲಿದ್ದಾರೆ. ಯಾಕಂದ್ರೆ ಅವರು ಅವ್ರದೇ ಆದ ಒಂದು ಐಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ತೊರೆದು ಇವಾಗ ಬಂದಿದ್ದಾರೆ. ಈಗ ಬೋರ್ವೆಲ್ ಕೂಡ ಅಂತರ್ಜಲ ಮಟ್ಟ ಕುಸಿತದಿಂದ ಬೋರ್ವೆಲ್ ಕೂಡ ನೀರು ಕಮ್ಮಿ ಆಗಿದೆ. ಒಂದಷ್ಟು ಬೋರ್ಗಳು ನಮ್ಮ ಕೊಡಳ್ಳಿ ಗ್ರಾಮದಲ್ಲಿ ಕೆರೆ ಒತ್ತುವರಿಲಿರುವಂತ ಬೋರ್ಗಳು ನಿಂತೋಗಿದೆ. ಅವರು ಇವಾಗ ಸಾಲ ಮಾಡಿ ಈರುಳ್ಳಿ ಮತ್ತೆ ಅರಿಶಿನ ಬೆಳೆ ಹಾಕಿದ್ದಾರೆ. ಅದು ಇವಾಗ ಮಳೆ ಇಲ್ಲದ ಕಾರಣ ಇಳುವರಿ ಕೂಡ ಕುಸಿತವಾಗಿದೆ. ಈಗ ಅವ್ರು ಏನಪ್ಪಾ ಅಂತಂದ್ರೆ ಅದನ್ನ ಬೆಳೆದು ಬಂದಂತ ಲಾಭನ ಕುಯ್ಯಂತ ಆಳುಗಳಿಗೆ ಕೊಡಕ್ಕಂತ ಪರಿಸ್ಥಿತಿ ಅನಿವಾರ್ಯತೆ ಆಗಿದೆ. ದಯವಿಟ್ಟು ಇದರಿಂದ
ಆಮೇಲೆ ನಮ್ಮಲ್ಲಿ ಕೂಲಿ ಹೋಗಂತ ಜನಗಳು ನಮ್ಮ ಕೊಳಹಳ್ಳಿ ಮತ್ತೆ ಅಣ್ಣೂರು ಕೇರಿ ನಮ್ಮ ಸುತ್ತಮುತ್ತ ಊರಲ್ಲಿ ಜಾಸ್ತಿ ಆಯ್ತಿದೆ. ಯಾಕಂದ್ರೆ ಅವ್ರ ಕೆಲಸ ಇಲ್ಲ, ಯಾಕಂದ್ರೆ ರೈತರಿಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ, ನೀರಿಲ್ಲ ಅವ್ರ ಬೋರಲ್ಲಿ. ಹಾಗೆ ನಮ್ಮ ಊರಿನ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಎಲ್ಲ ಸ್ಥಿತಿಲ ಹದಗೆಟ್ಟೋಗಿದೆ. ಅದನ್ನ ದಯವಿಟ್ಟು ನಮ್ಮ ಅಂಗನವಾಡಿ CDPR ಮೇಡಮ್ ಅವರು ಬಂದು ಪರಿಶೀಲನೆ ಮಾಡಿ ಒಂದನೇ ಅಂಗನವಾಡಿ ಅದನ್ನೆಲ್ಲ ಸರ್ ಮಾಡ್ಬೇಕಾದ್ರೆ ಯಾವತ್ತೂ ಅಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಯಾವತ್ತು ಬಿದ್ದೋಗುತ್ತೆ ಅಂತ ನಮ್ಗೂ ಅದು ಗ್ಯಾರಂಟಿ ಇಲ್ಲ. ನೋಡಿದ್ವಿ ನಾವು, ಒಂದಷ್ಟು ಗ್ರಾಮ ಪಂಚಾಯತ್ ಅನುದಾನ ತಂದು ರೆಡಿ ಮಾಡಿಸಿದ್ವಿ. ಈಗ ಮಳೆ ಬಿದ್ದರೆ ಅದು ಸೋರುತ್ತೆ. ಒಂದ್ಸಲ ಕರೆಂಟ್ ಬೇರೆ ಗ್ರೌಂಡ್ ಆಗಿದೆ, ದಯವಿಟ್ಟು ಅದನ್ನ CDPR ಮೇಡಮ್ ಅವರು ಬಂದು ಅದನ್ನ ಸ್ವಲ್ಪ ಸರ್ ಮಾಡ್ಕೊಡ್ಬೇಕು. ಕೊಡಲಿ ಸರ್, ಕೊಡಲಿ ಒಂದನೇ ಅಂಗನವಾಡಿ. ಹಾಗೆ ಈ ಸಂಘಟನೆಗೆ ಈಗ ನಮ್ಮ ಹಕ್ಕನ್ನ ನಾವು ಪಡ್ಕೋಬೇಕು ಅಂತಂದ್ರೆ ನಮ್ಮ ತಾಲೂಕಿನ ಯುವ ರೈತರು ದಯವಿಟ್ಟು ಯುವಕರೆಲ್ಲ ಬಂದು ಈ ಸಂಘಟನೆ ಕೈ ಜೋಡಿಸಿ